ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಇದುವರೆಗೂ ಕೂಡ ತುಂಬ ಕ್ಲಾಸಸ್ನ ಮಾಡಿದ್ದೀವಿ. ಆ ಕ್ಲಾಸಸ್ಸಲ್ಲಿ ನಮಗೆ ತುಂಬ ಸಿಲೆಬಸ್ ಅಂದರೆ ಎಬೋ 85% ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇರೋದು ಇನ್ನು ಎರಡೇ ಚಾಪ್ಟರ್, ಒಂದು ಡೇಟಾ ಫೈಲ್ ಹ್ಯಾಂಡ್ಲಿಂಗು, ಒಂದು ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್, ಮೊದಲನೇ ಚಾಪ್ಟರು ಮತ್ತು ಲಾಸ್ಟ್ ಚಾಪ್ಟರ್ ಇದೆ. ಅದರಿಂದ ಟುಡೇ ಆನ್ವರ್ಡ್ಸ್ ಇವತ್ತಿಂದ ನಾವು ಏನು ಮಾಡ್ತೀವಪ್ಪ ಅಂದರೆ ಟೆಕ್ಸ್ಟ್ ಬುಕ್ ರಿವ್ಯೂ ಅಂತ. ಟೆಕ್ಸ್ಟ್ ಬುಕ್ ರಿವ್ಯೂ ಅಂದರೆ ಏನಪ್ಪ ಅಂದರೆ ಟೆಕ್ಸ್ಟ್ ಬುಕ್ನ ನಿಮಗೆ ಆನ್ಲೈನಲ್ಲಿ ಆಫ್ಲೈನಲ್ಲಿ ತೋರಿಸ್ತೀನಿ, ಅದನ್ನು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಆವಾಗ ನಿಮ್ಗೆ ಏನು ಪ್ರಾಬ್ಲಮ್ ಸಾಲ್ವ್ ಆಗುತ್ತಪ್ಪ ಅಂದರೆ ಟೆಕ್ಸ್ಟ್ ಬುಕ್ ಪೇಜ್ ನಂಬರು ಗೊತ್ತಾಗುತ್ತೆ. ನಾನು ಹೇಳ್ತಿರೋ ಕಾನ್ಸೆಪ್ಟು ಕೂಡ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ಇದರಲ್ಲಿ ನಿಮ್ಗೆ ಏನೋ ಡೌಟ್ ಬಂತು ಅಂದರೆ ನನಗೆ ಇನ್ಫಾರ್ಮ್ ಮಾಡಿ. ಈಗ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋದು ಯಾವುದಪ್ಪ ಅಂದರೆ ಸಿ ಪ್ರೋಗ್ರಾಮ್ನ ಕಾನ್ಸೆಪ್ಟ್ ಚಾಪ್ಟರು. ಓಕೆ, ಚಾಪ್ಟರ್ ನೇಮ್ ಏನಪ್ಪ ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಆಫ್ ಊಪ್ಸ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಪ್ಪ ಅಂದರೆ ಆಬ್ಜೆಕ್ಟ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು, ಆಬ್ಜೆಕ್ಟ್ನ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ಮತ್ತು ಕ್ಲಾಸ್ನ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡ್ತೀವಿ. ಈ ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್ ಕಾನ್ಸೆಪ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಬೇಸಿಕ್ ಕಾನ್ಸೆಪ್ಟ್ ಆಫ್ ಊಫಲ್ಲಿ ನಾವು ಕಾನ್ಸೆಪ್ಟ್ಗಳು ಯಾವುದು, ಕ್ಲಾಸು, ಆಬ್ಜೆಕ್ಟು, ಅದರ ರಿಲೇಷನ್ಶಿಪ್ನ ಡಿಸ್ಕಸ್ ಮಾಡ್ತೀವಿ. ಮತ್ತು ಊಪ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತ ಹೆಂಗೆ ಕರಿತೀವಿ, ಅದರ ಅಪ್ಲಿಕೇಶನ್ ಮತ್ತು ಲಿಮಿಟ್ಸ್. ಎಕ್ಸಾಮಲ್ಲಿ ನೋಡಿ ಕಾಣ್ತಿದೆಯಲ್ಲ, ಅಡ್ವಾಂಟೇಜಸ್, ಲಿಮಿಟೇಷನ್, ಅಪ್ಲಿಕೇಶನ್, ಈ ಮೂರಲ್ಲಿ ಒಂದನ್ನು ಕಂಪಲ್ಸರಿಯಾಗಿ 5 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ನು ಕೇಳ್ತಾರೆ. ಯಾವುದು ಹೇಳಿ, ನೀವು ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್ ಟೆಕ್ಸ್ಟ್ ಬುಕ್ ರಿವ್ಯೂಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಊಪ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಬರೋಂಥ ಕ್ವಶನ್ಸ್ನ ನಾನು ಹೇಳ್ತಾ ಇದ್ದೀವಿ ಅಥವಾ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ್ದು ಬರುತ್ತೆ, ಬೇಸಿಕ್ ಕಾನ್ಸೆಪ್ಟ್ ಆಫ್ ಊಪ್ಸ್. ಇದರಲ್ಲಿ ಕಂಪಲ್ಸರಿಯಾಗಿ ನಿಮಗೆ 1 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ. ಕಾನ್ಸೆಪ್ಟ್ಸ್ ಯಾವುದು, ಊಪ್ಸ್ನ ಕಾನ್ಸೆಪ್ಟ್, ಅದನ್ನು ಡಿಸ್ಕಸ್ ಮಾಡೋಣ ಇವತ್ತು. ನೆಕ್ಸ್ಟ್ ಇನ್ನು ಕಂಪಲ್ಸರಿಯಾಗಿ ಬರೋದು 3 or 5 ಮಾರ್ಕ್ಸ್ಗೆ ನಿಮಗೇನು ಬರುತ್ತೆ, ಊಪ್ಸ್ನ ಅಡ್ವಾಂಟೇಜು ಅಥವಾ ಲಿಮಿಟೇಷನ್ನು ಅಥವಾ ಅಪ್ಲಿಕೇಶನ್. ಇದು 3 ಮಾರ್ಕ್ಸ್ಗೆ ಬರೋಂಥ ಕ್ವಶನ್. ಓಕೆ, ನಿಧಾನಕ್ಕೆ ಬರ್ಕೊತ ಹೋಗಿ, ಏನಾದ್ರು ಗೊತ್ತಾಗದಿದ್ರೆ ನಿಧಾನಕ್ಕೆ ಬರ್ಕೊತ ಹೋಗಿ. ಫಸ್ಟ್ ಒನ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್. ಯಾವುದು ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಆಬ್ಜೆಕ್ಟ್. ಅಂದರೆ ಇದು ಆಬ್ಜೆಕ್ಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಫೈನ್ ಮಾಡುತ್ತೆ. ಏನು ಆಬ್ಜೆಕ್ಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವಪ್ಪ ಅಂದರೆ ಆಬ್ಜೆಕ್ಟ್, ಕ್ಲಾಸ್, ಡೇಟಾ ಅಬ್ಸ್ಟ್ರಾಕ್ಷನ್, ಡೇಟಾ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಓವರ್ಲೋಡಿಂಗ್, ಪಾಲಿಮಾರ್ಫಿಸಮ್, ಡೈನಾಮಿಕ್ ಬೈಂಡಿಂಗ್ ಆ್ಯಂಡ್ ಮೆಸೇಜ್ ಪಾಸಿಂಗ್. ಇಷ್ಟು ಏನಿದೆ ಯಾವ್ಯಾವೋ ಸರಿ ರಿಪೀಟ್ ಮಾಡಿ. ಆಬ್ಜೆಕ್ಟ್, ಕ್ಲಾಸ್, ಡೇಟಾ ಅಬ್ಸ್ಟ್ರಾಕ್ಷನ್, ಡೇಟಾ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಓವರ್ಲೋಡಿಂಗ್, ಪಾಲಿಮಾರ್ಫಿಸಮ್, ಡೈನಾಮಿಕ್ ಬೈಂಡಿಂಗ್, ಮೆಸೇಜ್ ಪಾಸಿಂಗ್. ಬರೀರಿ ಒಂದ್ಸಲಿ, ಅದನ್ನು ಪಕ್ಕ ಒಂದು ಶೀಟ್ ಇಟ್ಕೊಂಡು ಬರೀರಿ. ಸ್ಟಾರ್ಟ್ ಮಾಡಿ. ಆಬ್ಜೆಕ್ಟ್, ಕ್ಲಾಸ್, ಡೇಟಾ ಅಬ್ಸ್ಟ್ರಾಕ್ಷನ್, ಡೇಟಾ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಓವರ್ಲೋಡಿಂಗ್, ಪಾಲಿಮಾರ್ಫಿಸಮ್, ಡೈನಾಮಿಕ್ ಬೈಂಡಿಂಗ್, ಮೆಸೇಜ್ ಪಾಸಿಂಗ್. ಆಯಿತಾ? ನೋಡಿ, ಪ್ರತಿಯೊಬ್ಬರು ಕೂಡ ಹಿಂಗೆ ನಾನು ಏನು ಇವತ್ತು ಇಂದ ಕ್ಲಾಸಸ್ ಮಾಡ್ತಾನೆ ಟೆಕ್ಸ್ಟ್ ಬುಕ್ ರಿವ್ಯೂಸ್ಗು, ಇದರಲ್ಲಿ ನೀವು ನಾನೇನು ಹೇಳ್ತೀನಿ ಕಾನ್ಸೆಪ್ಟ್ನ ಬರೀರಿ ಅಂತ ಪಕ್ಕ ಪೇಜ್ ಇಟ್ಕೊಂಡು ಬರೀಬೇಕು. ನಾನು ನಿಮ್ಮ ಎದುರಿಗಿಲ್ಲ, ನೀವು ನನ್ನ ಎದುರಿಗಿಲ್ಲ. ಬಟ್ ಇಟ್ಸ್ ಎ ಬಿಲೀವ್ನೆಸ್. ನಾನು ನಿಮ್ಮನ್ನ ನಂಬಿದ್ದೀನಿ, ಯಾಕಂದರೆ ಯು ಆರ್ ಮೈ ಸ್ಟೂಡೆಂಟ್ಸ್. ನೀವು ನನ್ನ ವಿದ್ಯಾರ್ಥಿಗಳು ಅಂತೇಳಿ ನಂಬಿಕೆ ಇಟ್ಟಿದ್ದೀನಿ. ಆ ನಂಬಿಕೆ ಖಂಡಿತ ನನಗೆ ಅದರಿಂದ ಯಾವುದೂ ಉಪಯೋಗ ಇಲ್ಲ.
ಉಪಯೋಗ ನಿಮಗೆ ಇರುತ್ತೆ. ನೀವು ಚೆನ್ನಾಗಿ ಓದಿದ್ರೆ ಒಳ್ಳೆ ಮಾರ್ಕ್ಸ್ ತೊಗೊತೀರಾ, ಒಳ್ಳೆ ಸ್ಕೋರ್ ಮಾಡ್ತೀರಾ, ಒಳ್ಳೆ ಕೆಲಸಕ್ಕೆ ಹೋಗ್ತೀರಾ. ಅಂದರೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಬಿಟ್ಟರೆ ನಮಗೆ ಯಾವುದೂ ಕೂಡ ಪ್ರಯೋಜನವಿಲ್ಲ. ಏನಪ್ಪ ಅಂದರೆ ನಮ್ಮ ನಂಬಿಕೆಗೆ ನೀವು ಉಳಿಸ್ಕೊಂಡ್ರೆ ನಿಮ್ಮ ಮೇಲೆ ಅಭಿಮಾನ, ಪ್ರೀತಿ, ವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ಬಿಟ್ಟರೆ ನಮಗೆ ಯಾವುದು ಜೀವನದಲ್ಲಿ ಸಹಾಯ ಆಗಲ್ಲ. ನಿಮ್ಮ ಜೀವನಕ್ಕೋಸ್ಕರ ನಾವು ಇದನ್ನು ರಿಪಿಟೇಷನಾಗಿ ಮಾಡ್ತಾ ಇರೋದು. ಅರ್ಥ ಆಯಿತಾ? ಅದೇ ಇವಾಗ ಪೇಜಲ್ಲಿ ಇಟ್ಕೊಂಡು ಬರ್ಕೊಂಡ್ರಾ? ಕ್ಯಾರೆಕ್ಟರಿಸ್ಟಿಕ್ಸು ಯಾವುದೇ ಇದು ಅಬ್ಜೆಕ್ಟಿವ್ ಕ್ಲಾಸು, ಡೇಟಾ ಅಬ್ಸ್ಟ್ರಾಕ್ಷನ್ನು, ಡೇಟಾ ಎನ್ಕ್ಯಾಪ್ಸುಲೇಷನ್ನು, ಇನ್ನೆರಿಟೆನ್ಸು, ಓವರ್ಲೋಡಿಂಗು, ಪಾಲಿಮಾರ್ಫಿಸಮು, ಡೈನಾಮಿಕ್ ಬೈಂಡಿಂಗು, ಮೆಸೇಜ್ ಪಾಸಿಂಗ್ ಬರ್ಕೊಂಡ್ರಾ? ಇಷ್ಟರಲ್ಲಿ ನಿಮಗೆ ಒಂದನ್ನು 100%, 100% ಒಂದನ್ನು ಯಾವುದಾದ್ರು ಒಂದನ್ನು 1 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ತಾರೆ. 1 ಮಾರ್ಕ್ಸ್ಗೆ ಎಕ್ಸಾಂಪಲ್, ವಾಟ್ ಈಸ್ ಅಬ್ಜೆಕ್ಟ್, ವಾಟ್ ಈಸ್ ಕ್ಲಾಸ್, what is data abstraction, what is encapsulation, what is inheritance, what is overloading, what is polymorphism, what is dynamic binding, what is ಮೆಸೇಜ್ ಪಾಸಿಂಗ್. ಇಷ್ಟು ಕೂಡ ನೀವು ನನಗೆ ಬರೆದು ಕಳಿಸ್ಬೇಕು. ಈ ಕ್ಲಾಸ್ ಯಾವತ್ತು ಅಪ್ಲೋಡ್ ಮಾಡ್ತಾರೆ ಅದರ ನೆಕ್ಸ್ಟ್ ಡೇನೇ ನನಗೆ ಇದರ ನೋಟ್ಸ್ ಅಥವಾ ಹೋಮ್ವರ್ಕ್ ಅಂತ ಏನು ಹೇಳ್ತಾ ಇದ್ದೀನಿ ಇದನ್ನು ಬರೆದು ಕಳಿಸ್ಬೇಕು. ಇದು 1 ಮಾರ್ಕ್ಸ್ ಕ್ವಶನ್. ಓಕೆ, ನೆಕ್ಸ್ಟ್ ಅಬ್ಜೆಕ್ಟ್ ಅಂದರೆ ಏನು? ಅಬ್ಜೆಕ್ಟ್ ಅಂದರೆ ಏನಪ್ಪ ಅಂದರೆ ಅಬ್ಜೆಕ್ಟ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್. ಇದು ಕಾಣ್ತಿದೆ ನೋಡಿ, ಅಬ್ಜೆಕ್ಟ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಡಿಸೈನಿಂಗ್ ಎ ಪ್ರೋಗ್ರಾಮ್. ಅಬ್ಜೆಕ್ಟ್ ಅಂದರೆ ಇವು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್. ಇದು ಏನು ಮಾಡುತ್ತಪ್ಪ ಅಂದರೆ ಪ್ರೋಗ್ರಾಮ್ನ ಡಿಸೈನ್ನ ಮಾಡುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟ್, ಆ್ಯನ್ ಅಬ್ಜೆಕ್ಟ್ ಈಸ್ ಎ ಕಲೆಕ್ಷನ್ ಆಫ್ ಡೇಟಾ members and associated members function. Second point ಹೆಂಗೆ ಬರ್ತೀರಾ? Object is a collection of data members and associated member function. Third point, each object is identified by a unique name. ಪ್ರತಿ ಒಂದು ಆಬ್ಜೆಕ್ಟ್ ಕೂಡ ಒಂದು ಹೆಸರಿನಿಂದ ಕರೆಯಲ್ಪಡುತ್ತದೆ. ನೆಕ್ಸ್ಟ್, every object must be a member of a particular class. ಪ್ರತಿ ಒಂದು ಆಬ್ಜೆಕ್ಟು ಕೂಡ ಕ್ಲಾಸ್ನ ಮೆಂಬರ್ ಆಗಿರುತ್ತೆ. ಈಗ ರಿಪೀಟ್ ಮಾಡೋಣ ಇನ್ನೊಂದ್ಸಲಿ. ಆಬ್ಜೆಕ್ಟ್ ಅಂದರೆ ಏನು ಹೇಳ್ತೀರಾ? ಅಬ್ಜೆಕ್ಟ್ ಆರ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಡಿಸೈನಿಂಗ್ ಪ್ರೋಗ್ರಾಮ್. ಅಬ್ಜೆಕ್ಟ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಡಿಸೈನಿಂಗ್ ಎ ಪ್ರೋಗ್ರಾಮ್. ಸೆಕೆಂಡ್ ಪಾಯಿಂಟ್ ಏನು ಬರ್ತೀರಾ? ಆ್ಯನ್ ಅಬ್ಜೆಕ್ಟ್ ಈಸ್ ಎ ಕಲೆಕ್ಷನ್ ಆಫ್ data members and associate members functions. Third point, each object is identified by a unique name. ಪ್ರತಿ ಒಂದು ಆಬ್ಜೆಕ್ಟ್ ಕೂಡ ಒಂದು ಯೂನಿಕ್ ನೇಮಿಂದ ಐಡೆಂಟಿಫೈ ಮಾಡ್ತೀವಿ. ನೆಕ್ಸ್ಟ್, every object must have the name. Next, every object must be a member of a ಪರ್ಟಿಕ್ಯುಲರ್ ಕ್ಲಾಸ್. ಇಷ್ಟು ಕೂಡ ಜ್ಞಾಪಕ ಇರಬೇಕು. ಇದು 1 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ಅಬ್ಜೆಕ್ಟ್ ಅಂದರೆ ಏನು ಬರೀತೀರಾ? ಅಬ್ಜೆಕ್ಟ್ ಈಸ್ ಎ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತ ನಾವು ಬರೀಬೋದು. ಅಬ್ಜೆಕ್ಟ್ ಈಸ್ ಎ ಮೆಂಬರ್ ಫಂಕ್ಷನ್ ಅಥವಾ ಅಸೋಸಿಯೇಟ್ ವಿತ್ ದ ಮೆಂಬರ್ಸ್ ಇನ್ ಎ ಕ್ಲಾಸ್ ಅಂತ ನಾವು ಬರೀಬೋದು. ಅಥವಾ ಅಬ್ಜೆಕ್ಟ್ ಮಸ್ಟ್ ಬಿ ಹ್ಯಾವ್ ಎ ಯುನಿಕಲ್ ನೇಮ್ ಅಂತ ನಾವು ಬರೀಬೋದು. ಇಷ್ಟು ಮೂರಲ್ಲಿ ನೀವು ಒಂದು ಡೆಫಿನಿಷನ್ನ ಜ್ಞಾಪಕ ಇಟ್ಕೊಬೇಕಾಗುತ್ತೆ. ಇದು 1 ಮಾರ್ಕ್ಸ್ಗೆ ಕೇಳೋಂಥ ಕ್ವಶನ್, ವಾಟ್ ಈಸ್ ಅಬ್ಜೆಕ್ಟ್. ಆಯಿತಾ? ನೆಕ್ಸ್ಟ್ ಯಾವುದಪ್ಪ ಅಂದರೆ ವಾಟ್ ಈಸ್ ಕ್ಲಾಸ್. ಕ್ಲಾಸಲ್ಲಿ ಏನು ಹೇಳ್ತೀರಾ? ಕ್ಲಾಸ್ ಈಸ್ ಎ ಕಲೆಕ್ಷನ್ ಆಫ್ ಅಬ್ಜೆಕ್ಟ್. ಕ್ಲಾಸ್ ಈಸ್ ಎ ಕಲೆಕ್ಷನ್ ಆಫ್ ಅಬ್ಜೆಕ್ಟ್ ಅಂತ ಹೇಳಿ. ಏನಕ್ಕಪ್ಪ ಅಂದರೆ ಅದರಲ್ಲಿ ಎಷ್ಟೊಂದು ಅಬ್ಜೆಕ್ಟ್ಸ್ ಇರುತ್ತೆ. ದ ಅಬ್ಜೆಕ್ಟ್ ಕೆನ್ ಬಿ ಡಿಫೈನ್ಡ್ ಬೈ ದ ಯೂಸರ್. ಅದನ್ನ ಯಾರು ಡಿಫೈನ್ ಮಾಡಿರ್ತಾರೆ? ಯೂಸರು ಡಿಫೈನ್ ಮಾಡಿರ್ತಾರೆ. ಆಯಿತಾ? ನೆಕ್ಸ್ಟ್, ಹೇಳ್ತೀರಾ? ಓವರ್ಲೋಡಿಂಗ್ ಮೀನ್ಸ್ ಎ ಆಬ್ಜೆಕ್ಟ್ allows more than one meaning depending upon the context.
ಅಂದರೆ ಒಂದು ಸಿಂಗಲ್ ಆಬ್ಜೆಕ್ಟು ಒಂದಕ್ಕಿಂತ ಹೆಚ್ಚಿಗೆ ಮೀನಿಂಗ್ನ ಅಲೋ ಮಾಡೋದನ್ನು ನಾವೆಂತ ಕರಿತೀವಿ, ಓವರ್ಲೋಡಿಂಗ್ ಅಂತ ಕರಿತೀವಿ. ಇದರಲ್ಲಿ 2 ವಿಧಾನ ಇದೆ. ಒಂದು ಆಪರೇಟರ್ ಓವರ್ಲೋಡಿಂಗು, ಇನ್ನೊಂದು ಫಂಕ್ಷನ್ ಓವರ್ಲೋಡಿಂಗ್. ಆಪರೇಟರ್ ಓವರ್ಲೋಡಿಂಗ್ ಅಂದರೆ ಎ ಸಿಂಗಲ್ ಆಪರೇಟರ್ ಪರ್ಫಾರ್ಮ್ ದ ಮೋರ್ ದೆನ್ ಒನ್ ಟಾಸ್ಕ್. ಒಂದು ಸಿಂಗಲ್ ಆಪರೇಟರ್ ಒಂದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡೋದನ್ನ. ಫಂಕ್ಷನ್ ಓವರ್ಲೋಡಿಂಗ್ ಅಂದರೆ ಎ ಸಿಂಗಲ್ ಫಂಕ್ಷನ್ ಪರ್ಫಾರ್ಮ್ ದ ಮೋರ್ ದೆನ್ ಒನ್ ಆಪ್ರೇಷನ್. ಅಂದರೆ ಒಂದೇ ಫಂಕ್ಷನ್ ನೇಮು ಒಂದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡೋದನ್ನು ನಾವು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಇದೆ. ನೋಡಿ, ಆಪರೇಟರ್ can be performed more than ಇಲ್ಲಿದೆ ನೋಡಿ. ಫಂಕ್ಷನ್ ಓವರ್ಲೋಡಿಂಗ್ ಮೀನ್ಸ್ 2 or more ಫಂಕ್ಷನ್ ಹ್ಯಾವಿಂಗ್ ದ ಸೇಮ್ ನೇಮ್. ಒಂದೇ ಒಂದು ಫಂಕ್ಷನ್ ಒಂದಕ್ಕಿಂತ ಹೆಚ್ಚಿಗೆ ಹೆಸರನ್ನು ಕೂಡ ನಾವು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕರಿತೀವಿ. ಅಥವಾ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಎ ಸಿಂಗಲ್ ಫಂಕ್ಷನ್ ಪರ್ಫಾರ್ಮ್ ಮೋರ್ ದೆನ್ ಒನ್ ಟಾಸ್ಕ್. ಎ ಸಿಂಗಲ್ ಆಪರೇಟರ್ ಪರ್ಫಾರ್ಮ್ ದ ಮೋರ್ ದೆನ್ ಒನ್ ಟಾಸ್ಕ್ ಈಸ್ ಕಾಲ್ಡ್ ಆಸ್ ಎ ಆಪರೇಟರ್. ಒಂದು ಆಪರೇಟರ್ ಒಂದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡೋದನ್ನು ನಾವೇಂತೀವಿ, ಆಪರೇಟರ್ ಓವರ್ಲೋಡಿಂಗ್ ಅಂತೀವಿ. ಒಂದೇ ಒಂದು ಫಂಕ್ಷನ್ ಒಂದಕ್ಕಿಂತ ಹೆಚ್ಚಿಗೆ ಫಂಕ್ಷನ್ ಮಾಡೋದನ್ನು ನಾವು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಪಾಲಿಮಾರ್ಫಿಸಮ್ ಅಂದರೆ ಏನು? ಪಾಲಿಮಾರ್ಫಿಸಮ್ ಅಂದರೆ ದ ಎಬಿಲಿಟಿ ಆಫ್ ಆಪರೇಟರ್ ಆ್ಯಂಡ್ ಫಂಕ್ಷನ್ ಟು ಟೇಕ್ ಮಲ್ಟಿಪಲ್ ಫಾರ್ಮ್ಸ್. ಅಂದರೆ ಒಂದು ಆಬ್ಜೆಕ್ಟ್ ಅಥವಾ ಒಂದು ಫಂಕ್ಷನ್ನು ಮಲ್ಟಿಪಲ್ ಫಾರ್ಮ್ಸ್ನ ತೊಗೊಂಡ್ರನ್ನ ಹೇಳ್ತೀವಿ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಪಾಲಿಮಾರ್ಫಿಸಮ್ ಮೀನ್ಸ್ ದ ಎಬಿಲಿಟಿ ಆಫ್ ಎ ಆಪರೇಟರ್ ಆ್ಯಂಡ್ ಫಂಕ್ಷನ್ ಟು ಟೇಕ್ ಮಲ್ಟಿಪಲ್ ಫಾರ್ಮ್ಸ್ ಈಸ್ ನೋನ್ ಆಸ್ ಎ ಪಾಲಿಮಾರ್ಫಿಸಮ್. ನೆಕ್ಸ್ಟ್, ಡೈನಾಮಿಕ್ ಬೈಂಡಿಂಗ್ ಕಾಣ್ತಿದೆಯಾ ನೋಡಿ. ಡೈನಾಮಿಕ್ ಬೈಂಡಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಕನೆಕ್ಟಿಂಗ್ ಒನ್ ಪ್ರೋಗ್ರಾಮ್ ಟು ಅನದರ್. ಇದು ಒಂದು ಪ್ರೋಗ್ರಾಮಿಂದ ಇನ್ನೊಂದು ಪ್ರೋಗ್ರಾಮ್ನ ಕನೆಕ್ಟ್ ಮಾಡೋದನ್ನು ನಾವೆಂತ ಕರಿತೀವಿ, ಡೈನಾಮಿಕ್ ಬೈಂಡಿಂಗ್ ಅಂತ ಕರಿತೀವಿ. ಡೈನಾಮಿಕ್ ಬೈಂಡಿಂಗ್ ಅಂದರೆ ಏನು? ಈಸ್ ಎ ಪ್ರೋಸೆಸ್ ಆಫ್ ಕನೆಕ್ಟಿಂಗ್ ಒನ್ ಪ್ರೋಗ್ರಾಮ್ ಟು ಅನದರ್ ಪ್ರೋಗ್ರಾಮ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಹೇಳ್ಬೋದು, ಎ ಡೈನಾಮಿಕ್ ಪ್ರೋಗ್ರಾಮ್ ಮೀನ್ಸ್ ಎ ಕೋಡ್ ಅಸೋಸಿಯೇಟೆಡ್ ವಿತ್ ಎ ಪ್ರೊಸೀಜರ್ ಕಾಲ್. ಅಂದರೆ ಕೋಡು ಪ್ರೊಸೀಜರ್ ಕಾಲ್ ಜೊತೆ ಅಸೋಸಿಯೇಟೆಡ್ ಆಗಿರುತ್ತೆ. ನೆಕ್ಸ್ಟ್, ಮೆಸೇಜ್ ಪಾಸಿಂಗ್. ಮೆಸೇಜ್ ಪಾಸಿಂಗ್ ಅಂದರೆ ಏನು? ಎ ಮೆಸೇಜ್ ಫಾರ್ ಎ ಅಬ್ಜೆಕ್ಟ್ ಈಸ್ ರಿಕ್ವೆಸ್ಟ್ ಫಾರ್ ಎಕ್ಸಿಕ್ಯೂಷನ್. ಅಂದರೆ ಎ ಅಬ್ಜೆಕ್ಟ್ ಕೆನ್ ಬಿ ಸೆಂಡ್ ದ ಮೆಸೇಜ್ ವೆನ್ ದ ಪ್ರೊಸೀಜರ್ ಈಸ್ ಕಾಲ್. ಅಂದರೆ ಯಾವಾಗ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡುತ್ತೆ ಆಗ ಅಬ್ಜೆಕ್ಟ್ ಮೆಸೇಜನ್ನು ಕಳಿಸೋದನ್ನು ನಾವೇಂತ ಕರಿತೀವಿ, ಮೆಸೇಜ್ ಪಾಸಿಂಗ್ ಅಂತೀವಿ. ಇಲ್ಲಿ ಡೆಫಿನಿಷನ್ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ ಬುಕ್ಕಲ್ಗಿಂತ. ಎ ಅಬ್ಜೆಕ್ಟ್ ಕೆನ್ ಬಿ ಸೆಂಡ್ ದ ಮೆಸೇಜ್ ವೆನ್ ದ ಫಂಕ್ಷನ್ ಕಾಲ್. ಅದು ಸಿಂಪಲ್ ಡೆಫಿನಿಷನ್. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ನೋಡಿ, ಎ ಮೆಸೇಜ್ ಫಾರ್ ಆನ್ ಆಬ್ಜೆಕ್ಟ್ ಈಸ್ ರಿಕ್ವೆಸ್ಟ್ ಫಾರ್ ಎಕ್ಸಿಕ್ಯೂಷನ್ ಆರ್ ಪ್ರೊಸೀಜರ್ ಅಂತ ಹೇಳ್ಬೋದು. ಮೆಸೇಜ್ ಪಾಸಿಂಗ್ ಇನ್ವಾಲ್ವ್ಸ್ ದ ಸ್ಪೆಸಿಫೈ ದ ನೇಮ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ನೇಮ್ ಆಫ್ ದ ಫಂಕ್ಷನ್. ಆಬ್ಜೆಕ್ಟ್ ಮೆಸೇಜ್ ಪಾಸ್ ಮಾಡಬೇಕಂದ್ರೆ ಅದು ಆಬ್ಜೆಕ್ಟ್ ನೇಮು ಮತ್ತು ಆಬ್ಜೆಕ್ಟ್ ಫಂಕ್ಷನ್ನ ನಾವು ಸ್ಪೆಸಿಫೈ ಮಾಡಲೇಬೇಕು, ಇಲ್ಲಾಂದರೆ ಮೆಸೇಜು ಪಾಸ್ ಆಗಲ್ಲ. ನೆಕ್ಸ್ಟ್, ಅಡ್ವಾಂಟೇಜಸ್. ಏನೇನು ಅಡ್ವಾಂಟೇಜಸ್ ಇದೆಯಪ್ಪ ಸಿ ಪ್ರೋಗ್ರಾಮ್ದು ಅಂದರೆ, ಫಸ್ಟ್ ಅಡ್ವಾಂಟೇಜಸ್ ನೋಡಿ, ಇದರ ಟೆಕ್ಸ್ಟ್ ಬುಕ್ಕಲ್ಲಿ ಏನೋ ಸಿಂಪ್ಲಿಫೈ ಮಾಡಿದ್ದೀನಿ ನಾನು. ಪ್ರೋಗ್ರಾಮ್ ಮಾಡ್ಯುಲರೈಸ್ಡ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್. ಮಾಡ್ಯುಲರೈಸ್ ಮಾಡ್ಬೋದು. ನೆಕ್ಸ್ಟು ಲಿಂಕಿಂಗ್ ಕೋಡ್ ಆ್ಯಂಡ್ ಆಬ್ಜೆಕ್ಟ್. ಕೋಡು ಮತ್ತು ಇದನ್ನು ಆಬ್ಜೆಕ್ಟ್ನ ಲಿಂಕ್ ಮಾಡ್ಬೋದು. ನೆಕ್ಸ್ಟ್, ಡೇಟಾ ಈಸ್ ಎನ್ಕ್ಯಾಪ್ಸುಲೇಷನ್. ಡೇಟಾ ಎನ್ಕ್ಯಾಪ್ಸುಲೇಟ್ ಮಾಡುತ್ತೆ. ನೆಕ್ಸ್ಟ್, ಈಸಿ ಟು ಡೆವಲಪ್ ದ ಕಾಂಪ್ಲೆಕ್ಸ್ ಸಾಫ್ಟ್ವೇರ್. ಈಸಿಯಾಗಿ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್, ಕ್ರಿಯೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಊಪ್ಸ್ ಆರ್ ಈಸಿ. ಕ್ರಿಯೇಟ್ ಮಾಡೋದು ಮತ್ತು ಇಂಪ್ಲಿಮೆಂಟ್ ಮಾಡೋದು ತುಂಬ ಈಸಿ. ನೆಕ್ಸ್ಟ್, ಊಪ್ಸ್ ಕಮ್ಯುನಿಕೇಟ್ ವಿತ್ ದ ಮೆಸೇಜ್ ಪಾಸಿಂಗ್. ಊಪ್ಸು ಮೆಸೇಜ್ ಪಾಸಿಂಗ್ನ ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಓದಿದ್ದೀರಾ, ಆಬ್ಜೆಕ್ಟು, ಕ್ಲಾಸು, ಇನ್ಹೆರಿಟೆನ್ಸು, ಪಾಲಿಮಾರ್ಫಿಸಮು, ಡೇಟಾ ಬೈಂಡಿಂಗ್ ಇವೆಲ್ಲವೂ ಕೂಡ ಅಡ್ವಾಂಟೇಜಸ್ ಆಗಿ ಹೋಗುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಈಸಿ ಇಂಪ್ಲಿಮೆಂಟೇಷನು, ಈಸಿ ಮಾಡ್ಯುಲರೈಸೇಷನು, ಈಸಿ ಕ್ರಿಯೇಷನ್ನು. ಆಯಿತಾ? ನೆಕ್ಸ್ಟು ನೇಮ್ ಬರ್ತೀರಾ, ಈಸಿ ಟು ಡೆವಲಪ್ ದ ಸಾಫ್ಟ್ವೇರ್. ಆಯಿತಾ? ನೆಕ್ಸ್ಟ್, ಲಿಮಿಟೇಷನಿಗೆ ಬಂದರೆ ಏನಾಗುತ್ತೆ, ಊಪ್ಸ್ ಸಾಫ್ಟ್ವೇರ್ ಇಸ್ ನಾಟ್ ಹ್ಯಾವಿಂಗ್ ಎ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್. ಅದು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇರಲ್ಲ. ನೆಕ್ಸ್ಟು, ದ ಎಬಿಲಿಟಿ ಆಫ್ ದ ಫ್ಲೋ ಆಫ್ ಡಯಾಗ್ರಾಮ್ ಆ್ಯಂಡ್ ಅಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಈಸ್ ಮೋರ್ ಕಾಂಪ್ಲೆಕ್ಸ್. ಅಂದರೆ ಎಬಿಲಿಟಿ, ಫ್ಲೋ ಡಯಾಗ್ರಾಮ್ಸು ಮತ್ತು ಪ್ರೋಗ್ರಾಮ್ಸ್ ಬರೆಯೋದು ತುಂಬ ಕಷ್ಟ. ನೆಕ್ಸ್ಟ್, ಕನ್ವರ್ಟ್ ಎ ರಿಯಲ್ ವರ್ಲ್ಡ್ ಪ್ರೋಗ್ರಾಮ್ಸ್ನ
ಆಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕನ್ವರ್ಟ್ ದ ರಿಯಲ್ ವರ್ಲ್ಡ್ ಪ್ರೋಗ್ರಾಮ್ಸ್. ಕ್ಲಾಸ್ ಆರ್ ಓವರ್ಲಿ ಜನರಲೈಸ್ಡ್, ಅಂದರೆ ಕ್ಲಾಸ್ನ ಜನರಲೈಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದು ಅದರ ಲಿಮಿಟೇಷನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಪ್ಲಿಕೇಶನ್ನ ಡಿಸ್ಕಸ್ ಮಾಡೋಣ. ಇವಾಗ ಏನು ಹೇಳಿದ್ದೀನಿ ಅಷ್ಟು ಕೂಡ ನೀವು ಬರೆದು ಕಳಿಸ್ಬೇಕು. ಇಲ್ಲಿ ಒಂದು ಕ್ವಶನ್ಸ್ ಇದೆ ನೋಡಿ, ಬೇಸಿಕ್ ಕಾನ್ಸೆಪ್ಟ್ ಗ್ರೂಪ್ಸಲ್ಲಿ ನಾವು 1 ಮಾರ್ಕ್ಸ್ ಕ್ವಶನ್ಸ್ಗೆ ನಾವು ಕಾನ್ಸೆಪ್ಟ್ ಬರುತ್ತೆ, ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್, ಅದನ್ನು ನೀವೆಲ್ಲ ಬರೆದು ಕಳಿಸ್ಬೇಕು. ನೆಕ್ಸ್ಟ್ ಅಡ್ವಾಂಟೇಜಸ್ಸು, ಲಿಮಿಟೇಷನು, ಅಪ್ಲಿಕೇಶನ್ ಅಷ್ಟು ಕೂಡ ಒಂದು ಟೇಬಲ್ ಫಾರ್ಮೆಟ್ ಹಾಕ್ಬಿಟ್ಟು 3 ಟೇಬಲ್ ಹಾಕ್ಕೊಂಡು ಪಾಯಿಂಟ್ ವೈಸ್ ಬರೋದು 5 ಮಾರ್ಕ್ಸ್ಗೆ ಕಂಪಲ್ಸರಿ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ನಾವು ನೆಕ್ಸ್ಟ್ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡಿ. ಈ ಥರ ಪ್ರತಿ ಕ್ಲಾಸಲ್ಲಿ ಒಂದೊಂದು ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ವರ್ಕ್ ಏನು ಕೊಡ್ತೀನಿ ಆ ವರ್ಕ್ನ ನೀವು ಕಂಪಲ್ಸರಿ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಾನು ಇಂಡಿವಿಜುವಲಾಗಿ ಫೋನ್ ಮಾಡಿ ಒಬ್ಬೊಬ್ಬನು ಕೂಡ ಕರೆಸ್ತೀನಿ, ಕಾಲೇಜಲ್ಲಿ ಕರೆಸ್ಬಿಟ್ಟು ಕ್ಲಾರಿಫೈ ಮಾಡ್ತೀನಿ. ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂದರೆ ಹೌ ಟು ಸಪೋರ್ಟ್. ನೀವು ವರ್ಕ್ ಮಾಡಬೇಕು, ಓದಬೇಕು. ಕೇವಲ ಒಂದು 2-3 ಜನ ಸ್ಟೂಡೆಂಟ್ಸ್ ಮಾತ್ರ ರಿಪ್ಲೈ ಮಾಡ್ತಿದ್ದಾರೆ, ಇನ್ಯಾರೂ ಕೂಡ ರಿಪ್ಲೈ ಮಾಡ್ತಿಲ್ಲ. ರಿಪ್ಲೈನ ಗ್ರೂಪಲ್ಲಿ ಮಾಡಬೇಡಿ, ಪರ್ಸ್ನಲಾಗಿ ನನಗೆ ಮಾಡಿ. ಯಾವ್ದು ಅರ್ಥ ಆಗ್ತಿಲ್ಲ ಅದನ್ನು ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.